ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ನಮ್ಮ ಹಿಂದೂಗಳದ್ದು ಒಂದು ಪ್ರಾಬ್ಲಮ್ ಇದೆ. ಏನಂದ್ರೆ, ನಾವು ಧರ್ಮಕ್ಕಿಂತ ನಮ್ಮ ಜಾತಿಯನ್ನೇ ಜಾಸ್ತಿ ಪ್ರೀತಿ ಮಾಡ್ತೀವಿ. ಸನಾತನ ಧರ್ಮದಲ್ಲಿ ಒಂದು ಬ್ಯೂಟಿ ಇದೆ ರೀ. ನಾವು ಎಲ್ಲಾ ಮತಗಳ ಹಾಗೆ ಅಲ್ಲ. ನಾವು ಕಾಲಕ್ಕೆ ತಕ್ಕಂತೆ ಒಂದಷ್ಟು ಅನಿಷ್ಟ ಪದ್ಧತಿಗಳನ್ನ ಕಳಚಿ ಮುಂದೆ ಹೋಗ್ತೀವಿ. ಹಿಂದೆ ಗಂಡ ಸತ್ತ ಮಹಿಳೆ ಬಿಳಿ ಸೀರೆ ಉಟ್ಕೊಂಡು ಮೂಲೆಯಲ್ಲೇ ಕೂತಿರ್ಬೇಕಾಗಿತ್ತು ಅಂತಿದ್ರು. ಸತಿ ಪದ್ಧತಿನೂ ಇತ್ತು, ಜಾತಿ ಪದ್ಧತಿ ತುಂಬಾನೇ ಇತ್ತು. ಆದ್ರೆ ನಾವು ಬರ್ತಾ ಬರ್ತಾ ಅಪ್ಡೇಟ್ ಆಗ್ತಾ ಬಂದ್ವಿ, ಹೌದಾ? ತಪ್ಪನ್ನ ತಪ್ಪು ಅಂತ ಸರಿ ಮಾಡ್ಕೊಂಡ್ಬಿಟ್ವಿ. ಇದು ಹಿಂದೂ ಧರ್ಮದ ಬ್ಯೂಟಿ. ಈ ತರ ಬೇರೆ ಯಾವ ಮತದಲ್ಲೂ ಕೂಡ ಸಿಗೋದಿಲ್ಲ. ಆದ್ರೂ ಕೂಡ ನಮ್ಮನ್ನ ಕೆಲ ರಾಜಕಾರಣಿಗಳು ಈ ಜಾತಿ ಹೆಸರಲ್ಲಿ ಒಡೆಯೋ ಕೆಲಸ ಮಾಡ್ತಾನೆ ಇರ್ತಾರೆ. ರಾಜಕೀಯಕ್ಕಾಗಿ ನಮ್ಮ ನಡುವೆನೆ ಬೆಂಕಿ ಹಚ್ಚೋ ಕೆಲಸ ನಡೆಯುತ್ತೆ. ಹಾಗೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಂಗೆ ಕಾಣುತ್ತೆ. ಯೋಗಿಜಿಯನ್ನ ಕಟ್ಟಿ ಹಾಕೋದಕ್ಕೆ ಸ್ಕೆಚ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ಉತ್ತರ ಭಾರತದಲ್ಲಿ ಹಿಂದೂಗಳ ಮೆರವಣಿಗೆ, ಜಾಗರಣೆ ಇವೆಲ್ಲ ಜಾಸ್ತಿನೇ. ಹಾಗೆ ಉತ್ತರ ಪ್ರದೇಶದ ಇಟಾವಾ ಅನ್ನೋ ಒಂದು ಜಿಲ್ಲೆ ಇದೆ. ಇದನ್ನ ಸಮಾಜವಾದ ಪಾರ್ಟಿಯ ಗಡಿ ಅಂತಾನೂ ಕರೆಯಲಾಗುತ್ತೆ. ಇದರ ಬಳಿಯೇ ದಾದಾಪುರ ಅನ್ನೋ ಹೆಸರಿನ ಒಂದು ಹಳ್ಳಿನೂ ಇದೆ. ಅಲ್ಲಿ ಪ್ರತಿ ವರ್ಷ ಜಾಗರಣಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಇದಕ್ಕೆ ಕಥಾ ಅಂತಾನೂ ಕರೀತಾರೆ. ನಂತರ ಅಲ್ಲಿ ಕಥಾವಾಚಕರನ್ನ ಕರೆಸಲಾಗುತ್ತೆ. ಇದು ಸಾಮಾನ್ಯವಾಗಿ 8 ದಿನಗಳ ಕಾಲ ನಡೆಯಲಿದೆ. ಸೊ ಕಥಾವಾಚಕರು ಕೂಡ 8 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಅವರ ಸೇವೆಯನ್ನ ಕೂಡ ಮಾಡಲಾಗುತ್ತೆ. ಆ ಕಥಾವಾಚಕರೇ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲವನ್ನ ಕೂಡ ಮಾಡೋದು. ಅದೇ ರೀತಿ ಕಥಾವಾಚಕರು ತಮ್ಮ ಕಾರ್ಯ ಶುರು ಮಾಡಿಕೊಳ್ತಾರೆ. ಹೀಗೆ ರಾತ್ರಿ ಕೂಡ ಕಳೀತು. ಬಟ್ ಈಗ ವಿಷಯ ಏನು ಅಂತಂದ್ರೆ, ಆ ಜಾಗದಲ್ಲಿ ಬ್ರಾಹ್ಮಣ ಮತ್ತು ಯಾದವ ಜಾತಿ ಜಗಳ ಶುರುವಾಗಿ ಬಿಟ್ಟಿದೆ. ನಮ್ಮ ಹಿಂದೂಗಳ ಕಥೆನೇ ಇಷ್ಟ ಆಯ್ತು ನೋಡಿ. ಜಾತಿ ಜಾತಿ ಅಂತ ಕಿತ್ತಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದೀವಿ. ಅದರಿಂದ ಲಾಭ ಮಾಡಿಕೊಂಡು ಹೋಗೋರು ಮತ್ಯಾರೋ ಮೂರನೆಯವರು. ಇಲ್ಲಿ ಈ ಸ್ಟೋರಿಯನ್ನ 2 ಆಂಗಲ್ ನಿಂದ ನೋಡೋಣ. ಒಂದು ಬ್ರಾಹ್ಮಣರ ಆಂಗಲ್ ನಿಂದ, ಮತ್ತೊಂದು ಯಾದವರ ಆಂಗಲ್ ನಿಂದ. ಬ್ರಾಹ್ಮಣರ ಕಡೆಯವರು ಹೇಳೋದಂತೆ, ಸಂಜೆ ಆದ ನಂತರ ಅಲ್ಲಿ ಮುಖ್ಯ ಯಜಮಾನಿಯನ್ನಾಗಿ ಜಯಪ್ರಕಾಶ್ ತಿವಾರಿ ಹಾಗೂ ಅವರ ಧರ್ಮಪತ್ನಿ ರೇಣುಕಾ ತಿವಾರಿ ಅವರನ್ನ ಮಾಡಲಾಯಿತು. ಈ ರೀತಿಯ ಕೆಲ ಸಂಪ್ರದಾಯ ಪರಂಪರೆ ಇರುತ್ತೆ. ಇವರು ಅಲ್ಲೇ ಉಳಿತಾರೆ, ಅಲ್ಲೇ ಊಟ ಮಾಡ್ತಾರೆ, ಇವರ ಸೇವೆ ಕೂಡ ಮಾಡ್ಲಾಗತ್ತೆ. ಈ ಕಥಾ ನಡೆಯುವಂತಹ ಸಮಯದಲ್ಲಿ ಇವರು ಊಟ ಮಾಡೋಕೆ ಬಂದಾಗ ಕಥಾವಾಚಕರ ನಡೆ ಈ ಯಜಮಾನರಿಗೆ ಸರಿ ಕಂಡಿಲ್ಲಂತೆ. ಅದಕ್ಕೆ ರೇಣುಕಾ ತಿವಾರಿ ತಮ್ಮ ಗಂಡ ಜಯಪ್ರಕಾಶ್ ತಿವಾರಿ ಅವರನ್ನ ಕರೆದು ಅವರ ಹತ್ರ ಈ ವಿಷಯದ ಬಗ್ಗೆ ದೂರನ್ನ ಹೇಳ್ತಾರೆ. ಅಲ್ಲಿಂದ ಶುರುವಾಯ್ತು ನೋಡಿ ರಗಳೆ. ಮಾತಿಗೆ ಮಾತು ಬೆಳೀತು. ಆ ಜಾಗದಲ್ಲಿದ್ದ ಕಥಾವಾಚಕರ 2 ಆಧಾರ್ ಕಾರ್ಡ್ ಸಿಕ್ಕಿತ್ತು. ಅದರಲ್ಲಿ ಒಂದರಲ್ಲಿ ಅಗ್ನಿಹೋತ್ರಿ ಅಂತ ಇತ್ತು, ಇನ್ನೊಂದರಲ್ಲಿ ಯಾದವ್ ಅಂತ ಇತ್ತು. ಸರ್ನೇಮ್ಗಳು 2 ಅಂದ್ರೆ ಒಬ್ಬರೇ 2 ಸರ್ನೇಮ್ಗಳನ್ನ ಇರೋ ಆಧಾರ್ ಕಾರ್ಡ್ ಇಟ್ಕೊಂಡಿದ್ರು. ಅಷ್ಟರಲ್ಲಿ ಅಲ್ಲಿದ್ದವರಿಗೆ ಗೊತ್ತಾಗಿ ಬಿಡುತ್ತೆ ಇವರು ಬ್ರಾಹ್ಮಣರಲ್ಲ, ಯಾದವರು ಅಂತ. ಅಲ್ಲಿಂದ ಈ ವಿಷಯ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಅಲ್ಲಿಂದ ಅವರನ್ನ ಎಳ್ಕೊಂಡು ಬಂದು ಹೊರಗೆ ಹಾಕ್ತಾರೆ, ಗಲಾಟೆ ಮಾಡ್ತಾರೆ, ಹೊಡೆದಾಟ ಮಾಡ್ತಾರೆ, ಕಥಾವಾಚಕರ ತಲೆ ಬೋಳಿಸ್ತಾರೆ, ಜುಟ್ಟನ್ನ ಕತ್ತರಿಸ್ತಾರೆ. ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ. ಜೊತೆಗೆ ಕ್ಷಮಾಪಣೆ ಕೂಡ ಕೇಳಿಸಲಾಗುತ್ತೆ. ಇಷ್ಟೆಲ್ಲ ಆಗುವಾಗ ಆ ಘಟನೆಯ ವಿಡಿಯೋ ಕೂಡ ಮಾಡಿಕೊಳ್ಳಲಾಗುತ್ತೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಇತ್ತ ಅಲ್ಲಿ ಬ್ರಾಹ್ಮಣರನ್ನ ಕರೆಸಿ ಕಥೆ ಮುಂದುವರೆಸ್ತಾರೆ. ಇದಾದ ಮೇಲೆ ಈ ಘಟನೆ ಹೆಂಗೆ ಟ್ವಿಸ್ಟ್ ತಗೊಳುತ್ತೆ ನೋಡಿ. ಇಲ್ಲಿ ಸುಳ್ಳು ಹೇಳಿಕೊಂಡು ಬಂದ ಕಥಾವಾಚಕರಿಗೆ ಹೊಡೆದು ಓಡಿಸಿದ್ರು ಅಂತ ಸುದ್ದಿ ಆಗೋದಿಲ್ಲ. ಬದಲಿಗೆ ಯಾದವ ಕಥಾವಾಚಕರನ್ನ ಹೊಡೆದ್ರು ಅಂತ ಸುದ್ದಿಯಾಗಿ ಬಿಡುತ್ತೆ. ಇದನ್ನ ಯಾದವರಿಗೆ ಅವಮಾನ ಮಾಡೋಕೆ ಅಂತಲೇ ಮಾಡಿದ್ದಾರೆ ಅಂತ ಹೇಳೋಕೆ ಶುರು ಮಾಡ್ತಾರೆ. ಮಜಾ ಏನಂದ್ರೆ, ಅಷ್ಟರಲ್ಲಿ ರಾಜಕೀಯನೋ ಇಲ್ಲಿ ಬಂದು ಸೇರ್ಬಿಡುತ್ತೆ. ಇದು ಬಿಜೆಪಿ ಪ್ರೇರಿತವಾಗಿ ಮಾಡಿದ್ದು ಅಂತ. ಅಷ್ಟರಲ್ಲಿ ಯಾದವರ ಪರ ಅಂತ ಸಮಾಜವಾದಿ ಪಾರ್ಟಿ ಸಿಕ್ಕಿದ್ದೆ ಚಾನ್ಸು, ಇನ್ನಷ್ಟು ತುಪ್ಪ ಸುರಿಯೋಣ ಅಂತ ಬಂದಿದ್ದಾರೆ.
ಮುಂದೆ ಅಖಿಲೇಶ್ ಯಾದವ್ ಅವರನ್ನ ಲಖನೌಗೆ ಕರೆಸಿಕೊಳ್ತಾರೆ. ಮುಕುಟಮಣಿ ಮತ್ತು ಸಂತಕುಮಾರ್ ಯಾದವ್ ಅವರನ್ನ ಕರೆಸಿ ಸನ್ಮಾನ ಕೂಡ ಮಾಡ್ತಾರೆ. ಈ ಘಟನೆಯ ವಿರುದ್ಧ ಹೇಳಿಕೆ ಕೂಡ ಬರುತ್ತೆ. ಯಾವಾಗ ಜಯಪ್ರಕಾಶ್ ತಿವಾರಿ ಹತ್ರ ಈ ವಿಷಯ ಕೇಳಿದಾಗ ಅವರು ಹೇಳ್ತಾರೆ, ವ್ಯಾಸ ಮತ್ತು ಸಂತರಲ್ಲಿ ಯಾವುದೇ ಜಾತಿ ಇರೋದಿಲ್ಲ, ಕಥೆಯನ್ನ ಓದೋಕೆ ಹೇಳೋಕೆ ಬರೋರು ಕಥಾವಾಚಕರಾಗ್ತಾರೆ, ಆದ್ರೆ ಇವರಿಗೆ ಕಥೆ ಓದೋದಕ್ಕೂ ಬರ್ತಾ ಇರ್ಲಿಲ್ಲ, ವಿವರಿಸೋದಕ್ಕೂ ಕೂಡ ಬರ್ತಾ ಇರ್ಲಿಲ್ಲ, ಸೊ ಇವರ ಮೇಲೆ ಅನುಮಾನ ಬಂತು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಕಾರ್ಯಕ್ರಮಕ್ಕೆ ಇವರನ್ನ ಬುಕ್ಕಿಂಗ್ ಮಾಡುವಾಗ ಇವರು ಹೇಳಿದ ಹೆಸರಿನಲ್ಲಿ ತಮ್ಮನ್ನ ತಾವು ಬ್ರಾಹ್ಮಣ ಅಂತ ಹೇಳಿಕೊಂಡಿದ್ರು, ಅದಕ್ಕಾಗಿನೇ ನಾವು ಅವರನ್ನ ಕರೆಸಿದ್ವಿ ಅಂತಾನೂ ಹೇಳ್ತಾರೆ. ಆದ್ರೆ ಯಾದವರು ಹೇಳೋದೇ ಬೇರೆ. ಆ ಮಂದಿರದ ಪುರೋಹಿತರು ಅವರಿಗೆ ನಾವು ಯಾದವರು ಅಂತ ಮೊದಲೇ ಗೊತ್ತಿತ್ತು. ಈಗ ಉತ್ತರ ಪ್ರದೇಶದಲ್ಲಿ ಈ ವಿಷಯ ಅಹಿರ್ ಸೇನಾ ಮುಖ್ಯಸ್ಥ ಗಗನ್ ಯಾದವ್ಗೆ ಈ ವಿಷಯ ಗೊತ್ತಾಗುತ್ತೆ. ಇದನ್ನ ಇಟ್ಕೊಂಡು ಯಾದವರನ್ನ ಒಟ್ಟು ಮಾಡಿ ದಾದಾಪುರ ಹಳ್ಳಿಯಲ್ಲಿ ಗಲಾಟೆ ಕೂಡ ಎಬ್ಬಿಸ್ತಾರೆ. ಇದರ ಪರಿಣಾಮ ಪೊಲೀಸರು ಗಾಳಿಯಲ್ಲಿ ಫೈರಿಂಗ್ ಕೂಡ ಮಾಡಬೇಕಾಯ್ತು. ಅವರವರ ಧಾರ್ಮಿಕ ನಂಬಿಕೆ ಇರುತ್ತೆ, ಅದಕ್ಕೆ ಮೋಸ ಮಾಡಬಾರ್ದು. ಹಾಗೇನೆ ಜಾತಿಯನ್ನ ಇಟ್ಕೊಂಡು ಮಾನವೀಯತೆ ಕೂಡ ಮರೆಯಬಾರದು. ಜಾತಿಗಿಂತ ಮೊದಲು ನಾವು ಎಲ್ಲರೂ ಹಿಂದೂಗಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.